ಸೈಕೋಪತಿ ಜಯಂತ್ಗೆ ಅದ್ಯಾಕೋ ಈಗ ಟೈಮೇ ಸರಿಯಾಗಿಲ್ಲ ಅನ್ಸುತ್ತೆ. ಒಂದಾದ ಮೇಲೊಂದು ಪ್ಲಾನ್ ಉಲ್ಟಾ ಹೊಡಿತಿದೆ. ಜಾಹ್ನವಿ ಆಕೆಯ ಅಜ್ಜಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಜಯಂತ್ ಮನೆ ತುಂಬಾ CCTV ಹಾಕಿಸಿದ್ದ. ಆದ್ರೀಗ ಆ CCTVಯೇ ಕೈ ಕೊಟ್ಟಿದೆ. ಇದರಿಂದಾಗಿ ಆತನಿಗೆ ತಲೆ ಕೆಟ್ಟು ಹೋಗಿದೆ. ಹಾಗಾದ್ರೆ CCTVಗೆ ಏನಾಯ್ತು? ಜಾಹ್ನವಿ ಮಾಸ್ಟರ್ ಪ್ಲಾನ್ ವರ್ಕ್ ಆಯ್ತಾ? ಜಯಂತ್ಗೆ ಕಾದಿದ್ಯಾ ಮಾರಿ ಹಬ್ಬ? ಇದೀಗ ಜಾಹ್ನವಿ ಮೇಲೆ ಕಣ್ಣಿಡಲು ಜಯಂತ್ ಮುಂದೇನು ಮಾಡ್ತಾನೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಜಾಹ್ನವಿ ಮೇಲೆ ಕಣ್ಣಿಡಲು ಜಯಂತ್ ಮನೆಯ ಸುತ್ತಮುತ್ತ CCTV ಹಾಕಿಸಿದ್ದ. ಆದ್ರೆ ಇದೀಗ ಅಜ್ಜಿಗೆ ತನ್ನ ಸತ್ಯ ಗೊತ್ತಾಗಿದೆ. ಎಲ್ಲಿ ಎಚ್ಚರವಾಗಿ ಬಿಟ್ರೆ ತನ್ನ ಮತ್ತೊಂದು ಮುಖವನ್ನ ಬಯಲು ಮಾಡ್ತಾರೆ ಅನ್ನೋ ಭಯದಲ್ಲಿ ಜಯಂತ್ ದಿನ ಕಳೀತಿದ್ದಾನೆ. ಹೀಗಾಗಿ ಇಷ್ಟು ದಿನ ಮನೆ ಹೊರಗೆ ಮಾತ್ರ ಇರ್ತಿದ್ದ CCTVಯನ್ನ ಮನೆಯೊಳಗೆ ಕೂಡ ಜಯಂತ್ ಅಳವಡಿಸಿದ್ದಾನೆ. ಆದ್ರೀಗ ಆತನಿಗೆ ಅದೇ ಮುಳುವಾಗಿದೆ. ಇದೀಗ ಜಾಹ್ನವಿ ಜಯಂತ್ ಮೇಲೆ ಡೌಟ್ ಪಡಲು ಶುರು ಮಾಡಿದ್ದಾಳೆ. ಹೌದು, ಅಜ್ಜಿ ರೂಮ್ನಲ್ಲಿ ಕ್ಯಾಮರಾ ಹಾಕಿದ್ದನ್ನು ನೋಡಿ ಜಯಂತ್ ಅಜ್ಜಿ ಕಾಳಜಿ ಮಾಡ್ತಿದ್ದಾನೆ ಅಂತ ಜಾನು ಅಂದ್ಕೊಂಡಿದ್ಲು. ಆದ್ರೆ ಮನೆಯ ಪ್ರತಿಯೊಂದು ವಸ್ತುವಿನಲ್ಲಿ ಕ್ಯಾಮ್ರಾ ನೋಡಿ ಜಾನು ಶಾಕ್ ಆಗಿದ್ದಾಳೆ. ಜಯಂತ್ನ ಪ್ರಶ್ನೆ ಮಾಡಿದ್ರೆ ತನ್ನ ಮೇಲೆ ಜೋರು ಮಾಡ್ತಾನೆ, ಅಲ್ಲದೆ ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡ್ತಾನೆ ಅನ್ನೋ ಆಲೋಚನೆಯಲ್ಲಿದ್ದಾಳೆ ಜಾನು. ಆದ್ರೀಗ ಜಯಂತ್ ಆಫೀಸ್ ಮುಗಿಸ್ಕೊಂಡು ಬರ್ತಿದ್ದಂತೆ ಜಾನು ಆತನಿಗೆ ಶಾಕ್ ಕೊಟ್ಟಿದ್ದಾಳೆ. ಜಯಂತ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಇಡೀ ಮನೆ ಲೈಟ್ ಆಫ್ ಆಗಿರುತ್ತೆ. ಗಾಬರಿಯಲ್ಲಿ ಅಕ್ಕಪಕ್ಕ ನೋಡ್ತಲೇ ಯಾಕೆ ಕತ್ಲಲ್ಲಿ ಕೂತಿದ್ದೀರಿ, ಮನೆಯಲ್ಲಿ ಕರೆಂಟ್ ಇಲ್ವಾ ಅಂತ ಜಯಂತ್ ಪ್ರಶ್ನಿಸಿದ್ದಾನೆ. ಆಗ ಮನಸ್ಸೆಲ್ಲ ಕತ್ತಲಾಗಿರುವಾಗ ಮನೆಯಲ್ಲಿ ಬೆಳಕಿದ್ದು ಏನ್ ಪ್ರಯೋಜನ ಅಂತ ಹೇಳ್ತಾಳೆ ಜಾನು. ಬಳಿಕ ಏನಾಗಿದೆ ಗೊತ್ತಿಲ್ಲ ಅಂತ ಹೇಳಿದ್ದಾಳೆ. ಯಾವಾಗ್ಲೂ ಹೀಗೆ ಆಗಲ್ಲ ಅಲ್ವಾ, ಕಳ್ಳರು ಬಂದ್ರೆ ಏನ್ ಗತಿ, ವಯಸ್ಸಾದವ್ರು ಬೇರೆ ಮನೆಯಲ್ಲಿದ್ದಾರೆ ಅಂತ ಜಯಂತ್ ಹೇಳಿದಕ್ಕೆ ನಮ್ಮ ಮನೆಯಲ್ಲಿ ಪೇಷಂಟ್ ಇದ್ದಾರೆ ಅಂತ ಅವರಿಗೇನು CCTVಯಲ್ಲಿ ಕಾಣುತ್ತಾ ಅಂತ ಹೇಳಿದ್ದಾಳೆ ಜಾಹ್ನವಿ. ಜಾನು CCTV ಇರೋದು ಗೊತ್ತಾಗಿದೆ ಅಂತ ಸುಳಿವು ಕೊಟ್ಟರು. ಜಯಂತ್ ಗಮನ ಮಾತ್ರ ಇದ್ದಿದ್ದು ಕರೆಂಟ್ ಮೇಲೆ. ಮೊದಲು ಚೆಕ್ ಮಾಡ್ತೀನಿ ಅಂತ ಬಾಗಿಲ ಬಳಿ ಹೋಗಿ ನೋಡಿದಾಗ ಫ್ಯೂಸ್ ಟ್ರಿಪ್ ಆಗಿರೋದು ಕಾಣಿಸುತ್ತೆ. ಅಯ್ಯೋ, ಈ ಸಮಯದಲ್ಲಿ ಮನೆಗೆ ಯಾರಾದ್ರೂ ಬಂದಿದ್ರಾ ಅಂತ ಜಯಂತ್ಗೆ ಮತ್ತೊಮ್ಮೆ ಅನುಮಾನ ಶುರುವಾಗುತ್ತೆ. ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ ಅಂತ ಜಾನು ಎದ್ದು ಅಡುಗೆ ಮನೆ ಕಡೆಗೆ ಹೋದಾಗ ಜಯಂತ್ ಗಾಬರಿಯಲ್ಲಿ ಮೊಬೈಲ್ ನೋಡಿದ್ದಾನೆ. ಅಲ್ಲಿಗೆ ಜಯಂತ್ ಮೊಬೈಲ್ನಲ್ಲಿ CCTV ಕ್ಲಿಪ್ಗಳನ್ನು ನೋಡ್ತಿದ್ದಾನನ್ನೋದು ಜಾನುಗೆ ಕನ್ಫರ್ಮ್ ಆಗುತ್ತೆ. ಆದ್ರೆ ಜಯಂತ್ಗೆ ಮಾತ್ರ ಫೋನ್ನಲ್ಲಿ ಯಾವುದೇ CCTV ಫೂಟೇಜ್ ಕಾಣಿಸೋದಿಲ್ಲ. ಹಾಗಾದ್ರೆ CCTV ಏನಾಯ್ತು ಅಂತ ಜಯಂತ್ಗೆ ಕಾಡೋದಕ್ಕೆ ಶುರುವಾಗಿದೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು CCTVಗೆ ಜಾಹ್ನವಿ ಏನೋ ಮಾಡಿದ್ದಾಳೆ, ಜಯಂತ್ಗೆ ಇನ್ ಮುಂದೆ ಸರಿಯಾಗಿ ಪಾಠ ಕಲಿಸ್ತಾಳೆ, ಜಯಂತ್ ಜಾಹ್ನವಿ ಹೇಳಿದ ಹಾಗೆ ಕೇಳ್ಕೊಂಡಿರೋ ತರ ಮಾಡ್ತಾಳೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಜಯಂತ್ಗೆ ಅಲ್ಲ ಜಾನುಗೆ ಮಾರಿ ಹಬ್ಬ ಕಾದಿದೆ. CCTV ಆಕೆಯೇ ಹಾಳು ಮಾಡಿದ್ದಾಳೆ ಅಂತ ಗೊತ್ತಾದ್ರೆ ಜಯಂತ್ ಸುಮ್ಮನೆ ಬಿಡೋದಿಲ್ಲ, ಆಕೆಗೆ ಒಂದು ಗತಿ ಕಾಣಿಸಿ ಬಿಡ್ತಾನೆ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಜಯಂತ್ CCTV ಬಗ್ಗೆ ಜಾನುಗೆ ಏನ್ ಸಮಜಾಯಿಷಿ ಕೊಡ್ಬೋದು? ಜಾಹ್ನವಿ CCTV ಹಾಳು ಮಾಡಿದ್ದು ಅಂತ ಗೊತ್ತಾದ್ರೆ ಆತ ಏನ್ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.